ಮಾವಿನ ಹಣ್ಣು ತಿನ್ನೋಕೆ ಮರ ಹತ್ತಿ ಕೊಯ್ಬೇಕಾಯ್ತು. ಕಾಣಿಸ್ತಾನೆ ಇಲ್ಲ. ಮಕ್ಕ ತೋರ್ಸು. ಕಾಣಿಸ್ತದೆ ಇಲ್ಲ ಅವಾಗೆ ಮಂಗಾಲ. ಕೆಲವರು ಕೇಳ್ಬೋದು, ನಿಮಗೆ ಮರ ಹತ್ತಕ್ಕೂ ಬರತ್ತಾ ಅಂತ. ಹಳ್ಳೀಲಿ ಹುಟ್ಟಿರೋ ಹೆಣ್ಮಕ್ಳಿಗೆ ಇದೆಲ್ಲ ದೊಡ್ಡ ಕೆಲಸನೇ ಅಲ್ಲ. ಕೊಟ್ಟಿಗೆಗೆ ಸೊಪ್ಪು ತರೋದಕ್ಕೆ ಮರ ಹತ್ತಿ ಸೊಪ್ಪು ಕಡಿತೀವಿ. ಇನ್ನು ಹಣ್ಣು ಬೇಕಾದಾಗ ಮರ ಹತ್ತಿ ಕೆಡಗದೆ ಇರ್ತೀವ. ಅಂತೂ ಮೊದಲನೇ ದೊಡ್ಡ ಮರ ಹತ್ತಿ ಕೈಗೆ ಸಿಗೋ ಅಂಥ ಮಾವಿನಕಾಯಿನೆಲ್ಲ ಕೊಯ್ದಾಯಿತು. ನೆಕ್ಸ್ಟು ಚಿಕ್ಕದೊಂದು ಮರ ಇತ್ತು, ಅದರಲ್ಲೂ ಒಂದು 5-6 ಮಾವಿನಕಾಯಿ ಇದ್ವು. ಅದನ್ನು ಕೊಯ್ಯೋದಕ್ಕೆ ನಾನು ನನ್ನ ತಂಗಿ ಹೋಗಿ ಆ ಮರನೂ ಹತ್ತಿದೆ. ಮಾವಿನಕಾಯಿ ಇದ್ದಾವೆ, ಒಂದು ಮಾವಿನಕಾಯಿ ಕಾಣಿಸ್ತಾ ಇಲ್ಲ. ಬೀಳಿಸ್ಬೇಡ. ಮಾವಿನಕಾಯೇ ಇಲ್ಲ ಅಂತಿದ್ದವಳ ಕಣ್ಣಿಗೆ ದೊಡ್ಡದು 6 ಮಾವಿನಕಾಯಿ ಕಾಣಿಸಿ ಕೈ ಮೇಲೆ ಹಾಕಬೇಡ, ಕೈ ಮುರಿದೋಗತ್ತೆ ಅಂತ ಹೇಳ್ತಿದ್ಲು. ಏನು ಹೆಂಗೆ? ಬೇಡ ಬೇಡ ಬೇಡ, ಕೆಳಗೆ ಬಾ. ನಿಧಾನ ಕೊಂದೆ ಹಾಕು. ಹಾಂ ಇರು, ಕೈಗೆ ಹಾಕು ಕರೆಕ್ಟು. ಇವತ್ತು 2 ಅವಿನ್ನೂ ಬೆಳಿಲೇನ, ಸುಮ್ಮನೆ ಕೊಯ್ಯೋದು. ನಿಂಗೆ ಎಷ್ಟು ಬೇಕು ಕೊಯ್ಯಾ? ಬೇಡ, ಇನ್ನೂ 3 ಇದಾವಲ್ಲ. ಅಮ್ಮ ಕೈ ನೋವು ಬಂತು. ಓಹ್ ಹಂದಿ ನಿಧಾನ ಹಾಕ್ಬೇಕು. ಬಾ ಸಾಕೀಗ. ಹಾಂ ಅದೆಲ್ಲ ನಂಬಿಕೆ ಕೂತ್ಕ. ಮತ್ತು ನಾಲ್ಕತ್ತಲ್ಲ ಕೊಡು. ಬಾ ಅಷ್ಟು ಬೇರೆ ಹಾಕ್ಬೇಡ, ಏನು ಹಾಕ್ಬೇಡ, ಕೆಳಗೆ ಬಾ. ಈಗ ಒಂದು ಕೈಗಿದ್ದು ಒಂದು ಕೈಗೆ ಅದು ಹಿಡ್ಕೊ, ಬ್ಯಾಲೆನ್ಸ್ ಮಾಡಿಡಿ ನೋಡೋಣ. ಒಂದು ಹಿಡಿದಿದೆ ಹೆಚ್ಚು. ಸದ್ಯಕ್ಕೆ ಸಾಕು, ಬರೀ ಟೈಮ್ ಇಲ್ಲ, ಬೇರೆ ಬೇರೆ ಏನೋ ಮಾಡ್ಬೇಕಂತೆ. ತಗೋರಿ ಲಾಲನಿ. ಅಂತೂ ಇಂತೂ ಮರ ಹತ್ತಿ ಗಾಯ ಮಾಡಿಕೊಂಡು 40 ರಿಂದ 50 ಮಾವಿನಕಾಯಿ ಒಟ್ಟು ಮಾಡಿ ಬೆಂಗಳೂರಿಗೆ ತಗೊಂಡು ಬಂದಾಯ್ತು.